ಸ್ಥಳೀಯ ಟಿಪ್ಪರ್ ಲಾರಿಗಳಿಗೆ ಉದ್ಯೋಗ ಉಳಿಸಿ ಕಲ್ಲಹಳ್ಳಿಯಲ್ಲಿ ಲಾರಿ ಮಾಲೀಕರ ಪ್ರತಿಭಟನೆ. ಸಿವಿಲ್ ಲಾರಿಗಳ ಮೂಲಕ ಅದಿರು ಸಾಗಾಣಿಕೆಗೆ ವಿರೋಧ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಸ್ಥಳೀಯ ಲಾರಿ ಮಾಲೀಕರು ಹಾಗೂ ಕಾರ್ಮಿಕರ ಜೀವನೋಪಾಯಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕರ ಹಿತರಕ್ಷಣಾ ಸಂಘದ ವತಿಯಿಂದ ಸಾಮಾಜಿಕ ಹೋರಾಟಗಾರ್ತಿ ಸಕ್ಕುಬಾಯಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ವಿವಿಧ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಿನರ್ ಸ್ಟೀಲ್ ಅಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ಮೈನ್ಸ್ ವತಿಯಿಂದ ಹೊರ ರಾಜ್ಯಗಳಿಗೆ ಸಿವಿಲ್ ಲಾರಿಗಳ ಮುಖಾಂತರ ಕಬ್ಬಿಣದ ಅದಿರು ಸಾಗಾಣಿಕೆ ಮಾಡಲು ನಿರ್ಧರಿಸಿರುವುದನ್ನು ತೀವ್ರವಾಗಿ ವಿರೋಧಿಸಿದ ಪ್ರತಿಭಟನಾಕಾರರು ಈ ಕ್ರಮದಿಂದ ಸ್ಥಳೀಯ ಟಿಪ್ಪರ್ ಲಾರಿ ಮಾಲೀಕರು, ಚಾಲಕರು ಹಾಗೂ ಕ್ಲೀನರ್ಗಳ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿಗಳು, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಸಹಾಯಕ ಆಯುಕ್ತರು, ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸ್ಥಳೀಯರ ಹಿತಾಸಕ್ತಿಯನ್ನ ಕಾಪಾಡುವಂತೆ ಒತ್ತಾಯಿಸಿದರು. ಈ ಆದಾಯವನ್ನೇ ನಂಬಿ ಕುಟುಂಬ ನಿರ್ವಹಣೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ನಡೆಯುತ್ತಿದ್ದು, ಈಗ ಕೆಲಸ ಕಳೆದುಕೊಂಡರೆ ಮತ್ತೆ ವಲಸೆ ಹೋಗುವ ಅನಿವಾರ್ಯತೆ ಎದುರಾಗಲಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರ ಹಿತರಕ್ಷಣಾ ಸಂಘದ ಅಧ್ಯಕ್ಷ ಉಮೇಶ್ ನಾಯಕ್, ಓಬಯ್ಯ ನಾಯಕ್, ಸೋಮು ನಾಯಕ್, ರೆಡ್ಡಿ, ಜಂಬಯ್ಯ, ಸುರೇಶ್, ಸೂರ್ಯನಾಯಕ್, ಲಕ್ಷ್ಮಣ, ಹನುಮಂತ, ರಾಜಪ್ಪ, ವೆಂಕಟೇಶ್ ಸೇರಿದಂತೆ ಅನೇಕ ಲಾರಿ ಮಾಲೀಕರು, ಚಾಲಕರು, ಕ್ಲೀನರ್ಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ನಾಳೆ ಊರ ಕಿತ್ಕೊಂಡ್ರಿ ನೀವು ಅಂತ ಹೇಳ್ತಾರ ಅಂದ್ರೆ ಊರ್ ಬಿಟ್ಕೊಂಡು ಹೋಗ್ಬೇಕಾ? ನಾವ್ ಇಲ್ಲಿಂದ ಎಷ್ಟೋ ವರ್ಷದಿಂದ ಇಲ್ಲಿ ಊರ ಇದು ಮಾಡ್ಕೊಂಡು ಬಂದು ಧೂಳ ತಿಂತಿರೋದು ನಾವು. ಊರ್ ಮಗಳ ರೋಡ್ ಕೊಟ್ಟಿರೋದು ನಾವು. ಎನ್ಒಸಿ ತಗೋಬೇಕಾದ್ರೆ ಆತರ ಹೇಳಿದ್ರ ಇವರು? ಎನ್ಒಸಿ ತಗೋಬೇಕಾದ್ರೆ ಆತರ ಹೇಳಿದ್ರ? ಏನ್ ಹೇಳಿದ್ರು? ನಿಮ್ಗೆ ಕೆಲಸ ಕೊಡ್ತೀವಿ, ನೀವು ಪ್ರತಿಯೊಂದು ಸೌಲಭ್ಯ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಏನ್ ಮಾಡಿದಾರೆ ಇವ್ರು? ನಮಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು. ಫ್ಯಾಮಿಲಿ ಹೊಟ್ಟೆ ಮೇಲೆ ಹೊಡಿತಾರೆ ನೋಡ್ರಿ. ಎಷ್ಟು ಜನ ಇವ್ರು ನಂಬ್ಕೊಂಡು 200-300 ಗಾಡಿ ಅದಾವ ಇಲ್ಲಿ. 200-300 ಜನ ಒಂದೊಂದು ಫ್ಯಾಮಿಲಿ ಜೊತೆಗೆ 5-6 ಜನ ಇದೆ. ಎಷ್ಟು ಜನ ಎಲ್ಲಿ ಹೋಗ್ಬೇಕು ನಾವು? ನ್ಯಾಯ ಕೇಳಿದ್ರೆ ಈ ತರ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡ್ ಬಂದು ಇಲ್ಲಿ ದೌರ್ಜನ್ಯ ಮಾಡಿಸ್ತಾರ. ನಾವೆಲ್ಲಿ ಹೋಗ್ಬೇಕಪ್ಪ? ಆಯ್ತು, ನಾವೆಲ್ಲರೂ ಇಲ್ಲಿ ಮಲ್ಕೊಂತೀವಿ, ನಮ್ಮೆಲ್ಲ ಏರ್ಸ್ಕೊಂಡು ಹೋಗ್ಲಿ ಅವರು. ಏರ್ಸ್ಕೊಂಡು ಹೋದ್ಮೇಲೆ ನಾವು ಗಾಡಿ ಬಿಡ್ತೀವಿ. ಮಕ್ಕಳು ನಾವು ಕೇಳಿದ್ರೆ ನೋಡಿ ಇದೆಲ್ಲ ಮಕ್ಕಳು ನಾವು ಕೇಳಿದ್ರೆ ಈ ತರ ಎಲ್ಲ ರಮಣೆ ಮಾಡ್ತಾರೆ, ಇವ್ರು ದೌರ್ಜನ್ಯ ಮಾಡ್ತಾ ಇದಾರ. ಯಾರಿಗೆ ಹೋಗಿ ಕೇಳ್ಬೇಕು ನಾವು? ನಮಗೆ ನ್ಯಾಯ ಇಲ್ಲ ಅಂದ್ರೆ ನಾವು ಯಾರಿಗೆ ಹೋಗಿ ಕೇಳ್ಬೇಕು? ನಾವ್ ಹೇಳ್ತಾ ಇದೀವಲ್ಲ, ನಮಗೆ ನಾವೇನು ಮಾಡ್ಕೊಡ್ತಾ ಇಲ್ಲ, ನಿಧಾನಾಗಿ ಮೂಮೆಂಟು ಮಾಡ್ಕೊಡ್ತಾ ಇದೀವಿ, ಎಲ್ಲ ಮಾಡ್ಕೊಡ್ತಾ ಇದೀವಿ. ಮತ್ತೆ ಈ ದೌರ್ಜನ್ಯ ಯಾಕೆ? ಅವ್ರು ಏನಾದ್ರು ವ್ಯವಸ್ಥೆ ಮಾಡ್ಕೊಂತಾರ, ಕೊಡ್ಲೇಬಾರ್ದು ಅಂತ ಡಿಸೈಡ್ ಆಗ್ಯಾರ ಅವರು. ಕೊಡ್ಲೇಬಾರ್ದು ಅಂತ ಡಿಸೈಡ್ ಆದ್ಮೇಲೆ ನಾವೆಲ್ಲಿ ಹೋಗೋಣ? ಇಲ್ಲಿ ಸ್ಥಳೀಯರು ಎಲ್ಲಿ ಹೋಗ್ಬೇಕು? ಯಾಕಂದ್ರೆ ಅವ್ರು ನಮಗೆ ತುತ್ತಣ್ಣ ಹಾಕಂಗಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಕಲ್ಲಳ್ಳಿ ಹಕ್ಕು ನಾವು ಮೈಸಿಂದ ಏನು ಕೇಳಬೇಕು ಅದನ್ನ ಕೇಳ್ತಾ ಇದೀವಿ ನಾವು. ಅದನ್ನ ನಾವು ಅವ್ರ ತಡೆಯಕ ಸಿಬ್ಬಂದಿಗಳು ಅವು ಒಂದು ಸಿವಿಲ್ ಗಾಡಿ ಮೇಲೆ ಬಿಡಲ್ರಿ, ನಮಗೆ ಲೋಕಲ್ ಗಾಡಿಗಳಿಗೆ ಮೂಮೆಂಟ್ ಕೊಡ್ಬೇಕು. ಇವರು ಕೊಡಲ್ಲ ಅಂತಂದೇಳಿ ನಮಗೆ ತಿಳಿಸಿದೆ. ಸಿಬ್ಬಂದಿ ಸಹಕರಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಕತ್ತಾರೆ. ಮಿನಾರ ಕಂಪ್ನಿಯರು, ಮೈಸೂರು ಆರೋ ಮೈಸೂರು ಸರ್, ನಮಗೆ ಲೋಕಲ್ ದುಡಿಮೆ ಬೇಕು ಸರ್. ಇಲ್ಲಿ ನಾವು ಸಿವಿಲ್ ಗಾಡಿ ಹೋಗಿ ಬಿಡಲ್ಲ ಮೇಲೆ. ಕೃಷ್ಣಪಟ್ಟಣಂ ಇವ್ರು ಏನ್ ಮಾಡ್ತಿದ್ರು ಸರ್? ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿಂದ ಇವರು ಮಿನರಾ ಫ್ಯಾಕ್ಟ್ರಿ ಅಂತಿದೆ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂತಿದ್ರು. ಅಲ್ಲಿಂದ ಅವರು ಸಿವಿಲ್ ಗಾಡಿ ಮಾಡ್ತಿದ್ರು. ಈಗ ಹಿಂಗಿಲ್ಲ, ಡೈರೆಕ್ಟ್ ಇಲ್ಲಿಂದ ಮೈಸೂರನ್ನೇ ತಗೊಂಡು ಹೋಗ್ಬೇಕಂತ ಹೇಳಿ ಇವ್ರದ್ದು ಪ್ಲಾನಿಂಗ್. ಅವ್ರ ಲಾಭಕ್ಕೋಸ್ಕರ ಸುಮ್ಮನೆ ನಮಗೆ 150 ಕೋಟಿ ಲಾಸ್ ಆಗಿದೆ, ಅದು ಲಾಸ್ ಆಗಿದೆ. ಯಾರ್ಗೋಸ್ಕರ ಲಾಸ್ ಮಾಡ್ಕೊಂಡಿದ್ದಾರೆ? ಲಾಭ ಅನ್ನೋದು ಸಹಜ ಅಲ್ಲ. ನಾವು ಒಂದೊಂದು ಲಾರಿ ತಗೊಂಡಿವಿ, ನಾವು 3-4 ಗಂಟೆ ಇದೆ. ಇವತ್ತು ಫೈನಾನ್ಸ್ನವರು ನಮ್ಮ ಮನೆ ಮುಂದೆ ಬರ್ತಾ ಇದಾರ, ನಮಗೆ ಕಂತು ಕಟ್ಟಕ್ ಆಗ್ತಾ ಇಲ್ಲ. ನಾವ್ ಯಾರಿಗೆ ಹೋಗಿ ಕೇಳ್ಬೇಕು? ನಾವು ಲಾಸ್ ಅಂದ್ರೆ ನಮಗೆ ಕಂತು ಬಿಡ್ತಾರ? ಯಾರು ಕಾಯ್ತಾರ? ತಗೊಂಡಿಲ್ಲ ಕಟ್ಟಿ ಹೋಗಂತೇಳಿ ನಮಗೆ ಹೇಳ್ತಾರಿಲ್ಲ. ಇಲ್ಲಿ ಟೋಟಲ್ 250 ಲಾರಿ ಇದೆ ಈ ಕಂಪ್ನಿಗೆ ನಂಬ್ಕೊಂಡಿದ್ದಾವೆ. ಈ ಮೈ ಸ್ಟಾರ್ಟ್ ಆದಾಗಲಿಂದ ಗಾಡಿ ಮಾಡಿರೋದು. ನಾವು ಇಲ್ಲಿಂದ ಗುಳೆ ಹೋಗ್ತಿದ್ವಿ, ಇಲ್ಲಿಂದ ಮಂಡ್ಯ, ಮೈಸೂರು, ತಮಿಳ್ನಾಡವರಿಗೆ ಕಬ್ಬು ಕಡೆ ಹೋಗಿದಾರ. ಅಲ್ಲಿಂದ ಇಷ್ಟು ಜನ ಬೇಡ ಅಂತೇಳಿ ಅಲ್ಲಿ ಕೆಲವರು ಹಾವು ಕಡೆ ಸತ್ತಿರೋರು ಎಷ್ಟೋ ಜನ ಅದಾರ, ಅಲ್ಲಿ ಚೋಳು ಕಡೆ ಸತ್ತಿರೋರು ಎಷ್ಟೋ ಜನ ಅದಾರ. ಇವೆಲ್ಲ ಬೇಡ ಅಂತೇಳಿ ಒಬ್ಬೊಬ್ರು ಡ್ರೈವರ್ ಕೆಲಸ ಮಾಡ್ಕೊಂಡು, ಲಾರಿ ಮಾಡ್ಕೊಂಡು, ಈ ಮೈಸಿಗೆ ನಂಬ್ಕೊಂಡು ಏನೋ ಇಲ್ಲೇ ದೂರ ಹತ್ರ ಇದೀವಿ, ಹೆಂಡತಿ ಮಕ್ಕಳು ಸಣ್ಣ ಮಕ್ಕಳು ಕಟ್ಕೊಂಡು ಹೋಗೋದನ್ನು ಬಿಟ್ಟು ಏನೋ ಒಂದು ಮಾಡ್ಕೊಂಡು ತಿಂದರೆ ಈ ಥರ ದೌರ್ಜನ್ಯ ಮಾಡ್ತಾ ಇದಾರೆ. ಈ ಥರ ದೌರ್ಜನ್ಯ ಸರಿನಾ ಇದು? ಅದನ್ನ ಕೇಳ್ತಾ ಇದೀವಿ ನಾವು. ಯಾಕೆ ದೌರ್ಜನ್ಯ ಮಾಡ್ತಾ ಇದ್ದೀರಾ? ನಾವು ಮಾಡ್ಕೊಡ್ತೀವಲ್ಲ ಅದೇ ಮೂಮೆಂಟು ಕೊಡ್ರಿ ಅಂತ ಕೇಳ್ತಾ ಇದೀವಲ್ಲ. ನಾವೇನು ಇವ್ರ ಮೇಲೆ ದೌರ್ಜನ್ಯ ನಾವು ಮಾಡಿ ನಮ್ಗೆ ಈ ಥರ ಕೊಡ್ರಿ, ನಮಗೆ ಆ ಥರ ಕೊಡ್ರಿ, ನಾವು ಅಡ್ಡ ಹಾಕಿ ಮಾಡಿದ್ವಾ? ಏನೂ ಇಲ್ಲಲ್ಲ. ಒಂದೊಂದೇ ತೆಗಿತಾನೆ ಬರ್ತದೆ. ನಾಳೆ ಇವತ್ತು ಇದು ಟ್ರಾನ್ಸ್ಪೋರ್ಟ್ ಅಂತ ಕಿತ್ಕೊಂಡ್ಬಿಟ್ರೆ ನಾಳೆ ನಾವು ಇಲ್ಲಿ ಊರಾಗ ನಾವು ಬೇರೆ ಏನಾರು ಮಾಡ್ತೀವಿ, ನಮಗೆ ಲಾಸ್ ಆಗಿದೆ ಈ ಕಂಪ್ನಿಗೆ, ಇದು ಮೈಸಿಂದ, ನಾಳೆ ಊರು ಬಿಟ್ಟು ಹೋಗ್ರಿ ನೀವು ಅಂತೇಳಿ ಹೇಳ್ತಾರೆ. ಒಂದೊಂದು ಗುಡಿಸ್ಲಿ ಕಟ್ಸ್ಕೊಡ್ತೀವಿ, ನಿಮಗೆ ತಗಡು ಸೀಟಿಂದ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಊರು ಬಿಟ್ಟು ಹೋಗ್ಬೇಕು. ಹಂಗಾದ್ರೆ ಇದು ಎಷ್ಟು ಪಟ್ಟಿ ಸರಿ? ಇದು ನಾವು ನ್ಯಾಯ ಕೇಳೋದ್ರಲ್ಲಿ ಸರಿನಾ? ಇವತ್ತು ನ್ಯಾಯ ಕೇಳಕ್ಕೆ ಬಂದರೆ
ಇಷ್ಟೆಲ್ಲ ರಿಸರ್ವ್ ಎಲ್ಲ ತಂದು ಪೊಲೀಸ್ ದೌರ್ಜನ್ಯ ಮಾಡ್ಕೊಂಡು ಮೂವ್ಮೆಂಟ್ ಮಾಡ್ತಾ ಇದಾರೆ. ಇದು ನ್ಯಾಯನಾ? ಇದು ಸಂಶಯ ಅನುಮಾನ ನಾವು ಮಾಡ್ತಾ ಇಲ್ಲ. ಇವತ್ತು ಇವ್ರು ಯಾವ್ದಕ್ಕೆ ಕರ್ಸಿದ್ರು ಅಂತ ನಾವು ಕೇಳ್ತಾ ಇದೀವಿ. ನಾವು ಡಿಪಾರ್ಟ್ಮೆಂಟ್ ಸರ್ ಅವ್ರಿಗೆ ಕೂಡ ನಾವು ಕೇಳ್ತಾನೆ ಇದೀವಿ. ಮಾತಾಡ್ತಾ ಇದಾರ, ಮಾತಾಡಲಿ, ಇದು ಏನಾಗುತ್ತೆ ಅಂತ ಹೇಳಿ ಮಾಡೋಣ. ಇದು ಮುಂದೆ ಏನಾಗುತ್ತೆ ಅದ್ರ ಮೇಲೆ ನೋಡಿ ನಾವು ನ್ಯಾಯ ಯಾರಿಗೆ ಸಿಗ್ತದೆ ಅಂತ ನೋಡಿ ನಾವು ನ್ಯಾಯ ಕೊಡ್ಸ್ರಿ ಅಂತೇಳಿ ನಾವು ನ್ಯಾಯ ಬೇಕು ನೋಡ್ರಿ. ಡಿಪಾರ್ಟ್ಮೆಂಟ್ ಸರ್ ನಾವು ನಾವು ಧರಣಿ ಕುಂದಿರ್ತೀವಿ. ಇಲ್ಲಿ ನಾವು ಹೆಂಡತಿ ಮಕ್ಕಳ ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಸರ್. ಬಿಟ್ಟು ನಾವ್ ಏನ್ ಮಾಡಕ್ ಸಾಧ್ಯ ಇಲ್ಲ. ಕಾನೂನಿಗೆ ಬಿಟ್ಟು ನಾವು ಏನು ಮಾಡಲ್ಲ, ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ ಸರ್. ಅಂದ್ರೆ ನಾಳೆ 16 ವೀಲ್ ತಂದು ಹೊಡೆಯಂಗಿಲ್ಲ ಅಂತ ಏನ್ ಗ್ಯಾರಂಟಿ, ಏನ್ ಪ್ರೂಫ್ ಐತಾ? ಈಗ ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಕಪ್ ಕಡೆಗೆ ಹೋಗ್ತಿದ್ರು. ಕಪ್ ಕಡೆದು ಸೋಳು ಕಡ್ಸ್ಕೊಂಡ್ರು ಸತ್ರು, ಹಾವು ಕಡ್ಸ್ಕೊಂಡು ಸತ್ರು, ಕೆಲವರು ಏನೇನೋ ಆಗಿ ಸತ್ತು ಬಂದ್ರು. ಏನೋ ಬೇಡಪ್ಪ ಇದ್ದೂರಾಗಿಲ್ಲಿ ದುಡಿಮೆ ಐತವಲ್ಲ, ಇದ್ದೂರ ಬಗ್ಲ ಮೈ ಸ್ಟಾರ್ಟ್ ಆಗೈತೆ, ಇಲ್ಲಿ ಏನೋ ಒಂದು ದುಡಿಮೆ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಗಾಡಿಗಳು ಮಾಡ್ಕೊಂಡ್ರೆ ಈ ತರ ದೌರ್ಜನ್ಯ ಮಾಡಿ ನಾನು ಸಿವಿಲ್ ಗಾಡಿ ಇರ್ತೀನಿ, ನನಗೆ 150 ಕೋಟಿ ಲಾಸ್ ಆಗೈತಾ? ಹಂಗಂದ್ರೆ ನಮಗೂ ಲಾಸ್ ಆಗೈತೆ. ನಾವ್ ಯಾರಿಗೆ ಹೋಗಿ ಕೇಳ್ಬೇಕು? ಸಿವಿಲ್ ಗಾಡಿ ಮಾಡ್ರಿ ಅಂತೇಳಿ ಆತ ಕೃಷಿ ಬೈ ಹೇಳ್ತಾನಲ್ಲ, ಸಿವಿಲ್ ಗಾಡಿಗೆ ಆಯ್ತು ಒಂದೊಂದು ಗಾಡಿ ಎಲ್ಲ ಫೈನಾನ್ಸ್ಲಿಂದ ಹಿಡಿದು ಎಲ್ಲ ಅವರೇ ಮಾಡ್ಕೊಡ್ಲಿ. ಅವ್ರ ಮೂಮೆಂಟ್ ಇದ್ದಾಗ ಹೊಡ್ಕೊಡ್ತೀವಿ, ಅವ್ರ ಮೂಮೆಂಟ್ ಇದ್ದಾಗ ನಾವು ಏನು ದುಡಿತೀವಲ್ಲ ಅದ್ರಾಗೆ ಕಟ್ ಮಾಡ್ಕೊಳ್ಳಿ, ಎಲ್ಲ ಅವರೇ ಮಾಡ್ಕೊಡ್ತೀವಿ ಅಂತ ಹೇಳ್ರಿ. ಎಲ್ಲ ಗಾಡಿ ಮಾರಿ ಗುದ್ರಿಗಾಗಿ ಸಿವಿಲ್ ಗಾಡಿ ಮಾಡ್ಬಿಡ್ತೀವಿ ನಾವು. 150 ಕೋಟಿ ಲಾಸ್ ಆಗೈತೆ ಅಂತ ಯಾರಿಗೋಸ್ಕರ ಲಾಸ್ ಮಾಡ್ಕೊಂಡಾರ? ಈಗ ನಮಗೂ ಲಾಸ್ ಆಗೈತೆ, ನಾವು ಗಾಡಿ ತೊಗೊಂಡಿವಿ, ಮೂಮೆಂಟ್ ಇಲ್ಲ, ನಾವು ಲಾಸ್ ಆಗ್ತಾ ಇದೀವಿ ಅಂತ ನಾವು ಯಾರಿಗೆ ಹೋಗಿ ಕೇಳ್ಬೇಕು? ಲಾಸ್ ಆಗಿವಪ್ಪ ನಮಗೆ ಫೈನಾನ್ಸರ್ ಬಿಟ್ಬಿಡ್ರಿ ಅಂತಂದ್ರೆ ನಮಗೆ ಫೈನಾನ್ಸರ್ ಬಿಡ್ತಾರಾ? ಸರ್ ಏನಿಲ್ಲ ಸರ್, ಆರ್ ಒ ಮೈನ್ಸ್ನವರು ಮಿನಲದಾರು ಅವ್ರ ಫ್ಯಾಕ್ಟ್ರಿಗೆ ಹೊಡಿತಿದ್ವಿ ನಾವೆಲ್ಲ. ಇವತ್ತಿನ ದಿನದಾಗ ಟ್ರಾನ್ಸ್ಪೋರ್ಟ್ರಿಗೆ ಯಾರಿಗೆ ಕೊಟ್ಟಾರೋ ಗೊತ್ತಿಲ್ಲ, ಟ್ರಾನ್ಸ್ಪೋರ್ಟ್ನವ್ರು ಮಾತಾಡಿಲ್ಲ, ಮೈನ್ಸ್ನವ್ರು ಮಾತಾಡಿಲ್ಲ, ಸಿವಿಲ್ ಮೂವ್ಮೆಂಟ್ ತರ್ತೀವಂತ. ಏಕಾಏಕಿ ಇಲ್ಲಿ ಸಿವಿಲ್ ಮೂವ್ಮೆಂಟ್ ತಂದು ನಾವು ಕಾನೂನು ಚೌಕಟ್ಟಲ್ಲಿ ಎಲ್ಲ ಲೆಟ್ರ್ ಕೊಟ್ಟು ರ್ಯಾಲಿ ಮಾಡಿ DC ಆಫೀಸಿಗೆ ಕೊಡೋಣ ಅಂತ ನಾವೆಲ್ಲ ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಸರ್. ಏಕಾಏಕಿ ಇವತ್ತು ಬಂದು ಇಲ್ಲಿ ಮೂವ್ಮೆಂಟ್ ಮಾಡೋಕ್ಕಾರೆ ನಾವು ಬಂದಿದ್ದೀವಿ ಸರ್. ಯಾಕಂದರೆ ಸರ್ ಮೈಸೂರು FC ತೊಗೊಂಡ್ರೆ ಕೂಡ ಫಾರೆಸ್ಟ್ ಲ್ಯಾಂಡ್ ಒಳಗೆ ಒಂದು ದಿನ ಹೊಡೆದಿಲ್ಲ. ಎಲ್ಲ ಪಟ್ಟ ಲ್ಯಾಂಡ್ಲಿಂದ ಸಲೀಸ್ ರೋಡ್ ಹೊಡೆದಿದ್ದಾರೆ, PW ರೋಡ್ ಇದೆ, PW ರೋಡ್ ಕೂಡ ಪರ್ಮಿಷನ್ ತೊಗೊಂಡಿಲ್ಲ. ಈ ಮೈ ಸ್ಟಾರ್ಟ್ ಆಗ್ಬೇಕಾದ್ರೆ ಇಯರ್ ಎಂಡಿಂಗು DC ಸಾಹೇಬ್ರದ್ದು ಕೂಡ ಆಗಿಲ್ಲ. ಹಂಗೆ ಅವರು ಮೈಸ್ ನಡ್ಸಕತ್ತಾರ. ಇಲ್ಲಿ ದೌರ್ಜನ್ಯ ಮಾಡಿ ರಾಜಕೀಯ ವ್ಯಕ್ತಿಯರಿಗೆ ಇಟ್ಕೊಂಡು ದೌರ್ಜನ್ಯ ಮಾಡಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟು ಇಲ್ಲೆಲ್ಲ ಫುಲ್ ಸರ್ ಟಿಪ್ಪರ್ ಮೂವ್ಮೆಂಟ್ ಟ್ರಾನ್ಸ್ಪೋರ್ಟ್ ಅವರೇ ಫುಲ್ ಮಾಡಕತ್ತಿರೋದು ಟ್ರಾನ್ಸ್ಪೋರ್ಟ್ನವರು. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಟ್ರಾನ್ಸ್ಪೋರ್ಟ್ ಕೊಟ್ಟಿಲ್ಲ ಈ ಊರಿಗೆ, ಅವರೇ ಹೊಡ್ಯಾಕತ್ತಾರೆ ಸರ್. ಆದ್ರೆ ಕೂಡ ನಾವೆಲ್ಲ ಬಿಟ್ಕೊಟ್ಟಿವಿ. ಆದ್ರೆ ಕೂಡ ಸಿವಿಲ್ ಮೂವ್ಮೆಂಟು ಯಾವುದೇ ಥರ ಆದ್ಯತೆ ಇಲ್ಲ. ಗೋರ್ಮೆಂಟ್ ಮನ್ಸಲ್ಲಿ ಅಷ್ಟೇ ಇರೋದು ಆದ್ಯತೆ. MML ಮತ್ತು ಇದು ಹರಿಶಂಕರ್ MMDC ಅಂತೇಳಿ ಒಂದು ಮೈಸಿದೆ ಸರ್, ಅಲ್ಲಿದೆ. ಆದರೆ ಇವತ್ತು ಏಕಾಏಕಿ ತಾಮಂದು ನಮಗೆ ಅಶ್ವಾಸನಿಗೆ ತಿಳಿಸಿಲ್ಲ, ನಮ್ಮೂರು ಯಜಮಾನ್ರಿಗೆ ತಿಳಿಸಿಲ್ಲ, ಏನಿಲ್ಲ. ಯಾವುದೇ ಕಾರಣಕ್ಕೆ ನಾವು ಸಿವಿಲ್ ಮೂವ್ಮೆಂಟ್ ಬಿಡಲ್ಲ ಅಂತೇಳಿ ನಮ್ದೊಂದು ರಿಕ್ವೆಸ್ಟ್. ಯಾಕಂದರೆ ಎಲ್ಲ ನಮ್ಮ ಗಾಡಿ ಓನರ್ ಅವರು ವಲಸೆಗ ಹುಡುಗರಿಗೆ ಕರ್ಕೊಂಡು ಹೋಗ್ತಿದ್ರು. ಇಲ್ಲಿ ಗಾಡಿ ಜೀವನ 250 ಗಾಡಿ ಅದ್ರ ಮೇಲೇ ಜೀವನ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ಪಂಚಾಯತಿ NOC ತೊಗೋಬೇಕಂದ್ರೆ ನಮ್ಮ ಪಂಚಾಯತಿದು ಗುಡಂಗ ಕಟ್ಟದಾರ ಇಲ್ಲ ಅಂತೇಳಿ ಪರ್ಮಿಷನ್ ಕೊಟ್ಟರೆ ಕೂಡ ಇವತ್ತಿನ ದಿನ ಇಯರ್ ಎಂಡಿಂಗ್ ಆಗಿಲ್ಲ. ದೌರ್ಜನ್ಯ ಮಾಡಿ ತಾಮಂದು ಮೂವ್ಮೆಂಟ್ ಮಾಡ್ಸಕತ್ತಾರೆ ಇಲ್ಲಿ. ಯಾಕಂದರೆ ಅಧಿಕಾರಿಗಳು ತಪ್ಪು ಒಪ್ಪು ಮಾಡಿ ತೀರ್ಮಾನ ಕೊಡ್ಬೇಕಂತೇಳಿ ನನ್ನಲ್ಲಿ ವಿನಂತಿ ಸರ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.